ಹಣ ಎಂದರೆ ಕೇವಲ ಬ್ಯಾಂಕ್ ಖಾತೆಯಲ್ಲಿರುವ ಅಂಕೆಗಳಲ್ಲ, ಅದೊಂದು ನಂಬಿಕೆ, ಅದೊಂದು ಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅದೊಂದು ನೆಮ್ಮದಿಯ ಸಾಧನ. ನಾವೆಲ್ಲರೂ ಪ್ರತಿದಿನ ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ದುಡಿಯಲು ಹೋಗುವುದು ಒಂದು ಉತ್ತಮ ಜೀವನವನ್ನು ಕಟ್ಟಿಕೊಳ್ಳಬೇಕು ಎಂಬ ಒಂದೇ ಒಂದು ಆಸೆಯಿಂದ ಅಲ್ಲವೇ? ಆದರೆ ಎಷ್ಟೇ ದುಡಿದರೂ ತಿಂಗಳ ಕೊನೆಗೆ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಎಂಬ ಕೊರಗು ನಮ್ಮಲ್ಲಿ ಅನೇಕರನ್ನು ಕಾಡುತ್ತಲೇ ಇರುತ್ತದೆ. ಯೋಚನೆ ಮಾಡಿ, ನಾವು ದಿನವಿಡೀ ಹಣಕ್ಕಾಗಿ ದುಡಿಯುವ ಬದಲು ನಮ್ಮ ಹಣವೇ ನಮಗಾಗಿ ಹಗಲಿರುಳು ದುಡಿಯುವಂತೆ ಮಾಡಿದರೆ ಹೇಗಿರುತ್ತದೆ? ಹೌದು, ಇದು ಖಂಡಿತ ಸಾಧ್ಯವಿದೆ ಮತ್ತು ಆ ಸಾಧ್ಯತೆಯ ದಾರಿಯನ್ನು ನಾವು ಇಂದು ಒಟ್ಟಾಗಿ ಕಂಡುಕೊಳ್ಳಲಿದ್ದೇವೆ. ನಮಸ್ಕಾರ ಸ್ನೇಹಿತರೆ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಹಣ ಎಂಬುದು ಕೇವಲ ಕಾಗದವಲ್ಲ, ಅದೊಂದು ಸ್ವಾತಂತ್ರ್ಯ. ನಮ್ಮ ಜೀವನವನ್ನು ನಮಗೆ ಬೇಕಾದ ಹಾಗೆ ಯಾವುದೇ ಆರ್ಥಿಕ ಒತ್ತಡವಿಲ್ಲದೆ ಬದುಕಲು ಹಣಕಾಸಿನ ಶಿಸ್ತು ಬಹಳ ಮುಖ್ಯವಾಗುತ್ತದೆ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ರಮಿತ್ ಸೇಥಿ ಅವರು ಬರೆದಿರುವ ಐ ವಿಲ್ ಟೀಚ್ ಯು ಟು ಬಿ ರಿಚ್ ಎಂಬ ಅದ್ಭುತ ಪುಸ್ತಕದ ಪ್ರತಿಯೊಂದು ಅಧ್ಯಾಯವನ್ನು ಬಹಳ ಆಳವಾಗಿ ಅರ್ಥಮಾಡಿಕೊಳ್ಳಲಿದ್ದೇವೆ. ನೀವು ನಿಮ್ಮ 20ರ ಹರೆಯದಲ್ಲಿ ಇರಬಹುದು ಅಥವಾ 50ರ ಹರೆಯದಲ್ಲಿ ಇರಬಹುದು, ಈ ವಿಡಿಯೋ ನಿಮ್ಮ ಆರ್ಥಿಕ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ನಮ್ಮ ಉದ್ದೇಶ ನಿಮಗೆ ಕೇವಲ ಮಾಹಿತಿಯನ್ನು ನೀಡುವುದಲ್ಲ, ಬದಲಾಗಿ ಆ ಮಾಹಿತಿಯನ್ನು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನು ನೈಜ ಉದಾಹರಣೆಗಳ ಸಮೇತ ವಿವರಿಸುವುದು. ದಯವಿಟ್ಟು ಈ ಸಂಪೂರ್ಣ ಸಂಚಿಕೆಯನ್ನು ವೀಕ್ಷಿಸಿ ಮತ್ತು ನಿಮ್ಮ ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಮೊದಲ ಹೆಜ್ಜೆ ಇಡಿ. ಆತ್ಮೀಯ ಸ್ನೇಹಿತರೆ, ಇಂದು ನಾವು ಚರ್ಚೆ ಮಾಡಲಿರುವ ವಿಷಯ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ಅತ್ಯಂತ ಹತ್ತಿರವಾದದ್ದು. ಖ್ಯಾತ ಹಣಕಾಸು ತಜ್ಞ ಹಾಗೂ ಲೇಖಕ ರಮಿತ್ ಸೇಥಿ ಅವರು ತಮ್ಮ ಬಹುಚರ್ಚಿತ ಐ ವಿಲ್ ಟೀಚ್ ಯು ಟು ಬಿ ರಿಚ್ ಪುಸ್ತಕದಲ್ಲಿ ತಿಳಿಸಿರುವ ಆರ್ಥಿಕ ಶಿಸ್ತಿನ ಪಾಠಗಳನ್ನು ನಾವು ಇಂದು ನಮ್ಮ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಗೆ ಒಗ್ಗುವಂತೆ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಪುಸ್ತಕವು ಕೇವಲ ರಾತ್ರೋರಾತ್ರಿ ಶ್ರೀಮಂತರಾಗುವ ಯಾವುದೇ ಸುಳ್ಳು ಭರವಸೆಗಳನ್ನು ನಿಮಗೆ ನೀಡುವುದಿಲ್ಲ. ಬದಲಾಗಿ ನಮ್ಮ ಜೀವನ ಶೈಲಿಯನ್ನು ತ್ಯಾಗ ಮಾಡದೆ ನಮಗೆ ಇಷ್ಟವಾದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಲೇ ಹೇಗೆ ಆರ್ಥಿಕವಾಗಿ ಸಬಲರಾಗಬಹುದು ಎಂಬುದನ್ನು ಅತ್ಯಂತ ಸುಂದರವಾಗಿ ವಿವರಿಸಿಕೊಟ್ಟಿದ್ದಾರೆ. ಬನ್ನಿ ಪ್ರತಿಯೊಂದು ಅಧ್ಯಾಯವನ್ನು ವಿವರವಾಗಿ ನೋಡೋಣ. ಮೊದಲನೇ ಅಧ್ಯಾಯದಲ್ಲಿ ಲೇಖಕರು ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಒಂದು ಅದ್ಭುತವಾದ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾರೆ. ನಮ್ಮ ಸಮಾಜದಲ್ಲಿ ಕ್ರೆಡಿಟ್ ಕಾರ್ಡ್ ಎಂದರೆ ಅದೊಂದು ಸಾಲದ ಕೂಪ, ಅದಕ್ಕೆ ಕೈ ಹಾಕಿದರೆ ನಾವು ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೇವೆ ಎಂಬ ಒಂದು ದೊಡ್ಡ ಭಯವಿದೆ. ಕ್ರೆಡಿಟ್ ಕಾರ್ಡ್ ಎಂದರೆ ಹಿಂದಿನ ಕಾಲದ ಮೀಟರ್ ಬಡ್ಡಿಯವರಿದ್ದಂತೆ ಎಂಬ ಕಲ್ಪನೆ ನಮ್ಮಲ್ಲಿದೆ. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ಜಗತ್ತಿನ ಬಹುತೇಕ ಶ್ರೀಮಂತರು ಕ್ರೆಡಿಟ್ ಕಾರ್ಡ್ಗಳನ್ನು ಒಂದು ಶಕ್ತಿಶಾಲಿ ಆರ್ಥಿಕ ಅಸ್ತ್ರವಾಗಿ ಬಳಸುತ್ತಾರೆ. ಕ್ರೆಡಿಟ್ ಕಾರ್ಡ್ಗಳು ಮೂಲತಃ ಕೆಟ್ಟದ್ದಲ್ಲ, ನಾವು ಅದನ್ನು ಬಳಸುವ ರೀತಿಯಲ್ಲಿ ದೋಷವಿರುತ್ತದೆ ಅಷ್ಟೇ. ನಾವು ನಮ್ಮ ಮಿತಿಯನ್ನು ಮೀರಿ ಖರ್ಚು ಮಾಡಿದಾಗ ಮತ್ತು ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿ ಮಾಡದೇ ಇದ್ದಾಗ ಮಾತ್ರ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತದೆ. ಒಂದು ಕತ್ತಿಯನ್ನು ಹಿಡಿಕೆಯಲ್ಲಿ ಹಿಡಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಅದೇ ಕತ್ತಿಯನ್ನು ಹರಿತವಾದ ಬದಿಯಲ್ಲಿ ಹಿಡಿದರೆ ನಮ್ಮ ಕೈಯನ್ನೇ ಕತ್ತರಿಸುತ್ತದೆ. ಕ್ರೆಡಿಟ್ ಕಾರ್ಡ್ ಕೂಡ ನಿಖರವಾಗಿ ಇದೇ ರೀತಿ ಕೆಲಸ ಮಾಡುತ್ತದೆ. ನಮ್ಮ ಹಣಕಾಸಿನ ಆರೋಗ್ಯವನ್ನು ನಿರ್ಧರಿಸುವಲ್ಲಿ ಕ್ರೆಡಿಟ್ ಸ್ಕೋರ್ ಪಾತ್ರ ಬಹಳ ಹಿರಿದಾದದ್ದು. ಲೇಖಕರು ಈ ಕ್ರೆಡಿಟ್ ಸ್ಕೋರ್ ಅನ್ನು 5 ಮುಖ್ಯ ಭಾಗಗಳಾಗಿ ವಿಂಗಡಿಸಿ ತಿಳಿಸಿಕೊಟ್ಟಿದ್ದಾರೆ. ಮೊದಲನೆಯದಾಗಿ ನಿಮ್ಮ ಪಾವತಿಯ ಇತಿಹಾಸ. ಇದು ನಿಮ್ಮ ಸ್ಕೋರ್ನ 35% ನಿರ್ಧರಿಸುತ್ತದೆ. ಅಂದರೆ ನೀವು ನಿಮ್ಮ ಬಿಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಿದ್ದೀರಾ ಎಂಬುದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಒಂದು ಬಾರಿ ಪಾವತಿ ತಡವಾದರೂ ಅದು ನಿಮ್ಮ ಸ್ಕೋರ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಎರಡನೆಯದಾಗಿ ಕ್ರೆಡಿಟ್ ಬಳಕೆ. ಇದು 30% ಪ್ರಭಾವ ಬೀರುತ್ತದೆ. ಅಂದರೆ ಬ್ಯಾಂಕ್ ನಿಮಗೆ ಕೊಟ್ಟಿರುವ ಮಿತಿಯಲ್ಲಿ ನೀವು ಎಷ್ಟು ಬಳಸುತ್ತಿದ್ದೀರಿ ಎಂಬುದು. ಉದಾಹರಣೆಗೆ, ನಿಮಗೆ 100 ರೂಪಾಯಿ ಮಿತಿ ಇದ್ದರೆ ಅದರಲ್ಲಿ ಕೇವಲ 30 ರೂಪಾಯಿಗಿಂತ ಕಡಿಮೆ ಬಳಸಬೇಕು. ಮೂರನೆಯದಾಗಿ 15% ನಿಮ್ಮ ಕ್ರೆಡಿಟ್ ಇತಿಹಾಸದ ಉದ್ದವನ್ನು ಪರಿಗಣಿಸಲಾಗುತ್ತದೆ. ನಿಮ್ಮ ಖಾತೆಗಳು ಎಷ್ಟು ಹಳೆಯದಾಗಿವೆ ಎನ್ನುವುದು ಇಲ್ಲಿ ಗಣನೆಗೆ ಬರುತ್ತದೆ. ಹಳೆಯ ಖಾತೆಗಳನ್ನು ಮುಚ್ಚದಿರುವುದು ಜಾಣತನ. ನಾಲ್ಕನೆಯದಾಗಿ 10% ನಿಮ್ಮ ಕ್ರೆಡಿಟ್ ಮಿಶ್ರಣವನ್ನು ನೋಡಲಾಗುತ್ತದೆ. ಅಂದರೆ ನಿಮ್ಮಲ್ಲಿ ಕೇವಲ ಕ್ರೆಡಿಟ್ ಕಾರ್ಡ್ ಇದೆಯೋ ಅಥವಾ ಗೃಹ ಸಾಲದಂತಹ ಬೇರೆ ಸಾಲಗಳು ಇವೆಯೋ ಎಂದು ಬ್ಯಾಂಕ್ ಗಮನಿಸುತ್ತದೆ. ಕೊನೆಯದಾಗಿ ಇನ್ನೊಂದು 10% ಹೊಸ ಕ್ರೆಡಿಟ್ ಖಾತೆಗಳ ಬಗ್ಗೆ ಗಮನ ಹರಿಸಲಾಗುತ್ತದೆ. ಒಮ್ಮೆಲೇ ಅನೇಕ ಕಾರ್ಡ್ಗಳಿಗೆ ಅರ್ಜಿ ಹಾಕುವುದು ತಪ್ಪು. ಯೋಚನೆ ಮಾಡಿ, ನೀವು ಕೇವಲ ನಿಮ್ಮ ಬಿಲ್ಗಳನ್ನು ತಾನಾಗಿಯೇ ಪಾವತಿಯಾಗುವಂತೆ, ಅಂದರೆ ಆಟೋಮ್ಯಾಟಿಕ್ ಆಗಿ ಹೊಂದಿಸಿದರೆ ನೀವು ಎಷ್ಟು ದೊಡ್ಡ ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗಬಹುದು. ಇದರ ಜೊತೆಗೆ ಬ್ಯಾಂಕ್ಗಳ ಜೊತೆ ಮಾತನಾಡಿ ನಿಮ್ಮ ವಾರ್ಷಿಕ ಶುಲ್ಕವನ್ನು ಅಥವಾ ತಡವಾದ ಪಾವತಿಯ ಶುಲ್ಕವನ್ನು ಮನ್ನಾ ಮಾಡುವಂತೆ ಕೇಳಿಕೊಳ್ಳುವುದು ಕೂಡ ಒಂದು ಕಲೆ. ಹೆಚ್ಚಿನ ಬ್ಯಾಂಕ್ಗಳು ತಮ್ಮ ಉತ್ತಮ ಗ್ರಾಹಕರನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗಾಗಿ ನೀವು ವಿನಯದಿಂದ ಕೇಳಿದರೆ ಖಂಡಿತ ಶುಲ್ಕ ಮನ್ನಾ ಮಾಡುತ್ತಾರೆ. ಮುಂದೆ ಸಾಗುತ್ತಾ 2ನೇ ಅಧ್ಯಾಯದಲ್ಲಿ ರಮಿತ್ ಅವರು ಬ್ಯಾಂಕ್ಗಳ ಜೊತೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ.
ನಮ್ಮಲ್ಲಿ ಅನೇಕರು ವರ್ಷಾನುಗಟ್ಟಲೆ ಒಂದೇ ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುತ್ತೇವೆ. ಅವರು ಎಷ್ಟೇ ಶುಲ್ಕ ವಿಧಿಸಿದರೂ ನಾವು ಪ್ರಶ್ನೆ ಮಾಡುವುದಿಲ್ಲ. ಅದು ನಮ್ಮ ತಾತ ಮುತ್ತಾತಂದಿರ ಕಾಲದ ಬ್ಯಾಂಕ್ ಎಂಬ ಭಾವನಾತ್ಮಕ ಸಂಬಂಧವನ್ನು ನಾವು ಬೆಳೆಸಿಕೊಂಡಿರುತ್ತೇವೆ. ಗಮನಿಸಿ, ಸಾಂಪ್ರದಾಯಿಕ ಬ್ಯಾಂಕ್ಗಳು ನಮ್ಮ ಈ ಅಜ್ಞಾನವನ್ನೇ ಬಂಡವಾಳವಾಗಿ ಮಾಡಿಕೊಂಡು ನಮ್ಮಿಂದ ಹಣವನ್ನು ಕೀಳುತ್ತವೆ. ಸೇವಿಂಗ್ಸ್ ಖಾತೆಯಲ್ಲಿ ಅತಿ ಕಡಿಮೆ ಬಡ್ಡಿ ನೀಡುವುದು, ಇಲ್ಲದ ಶುಲ್ಕಗಳನ್ನು ವಿಧಿಸುವುದು ಅವರ ವಾಡಿಕೆ. ಲೇಖಕರು ನಮಗೆ ಸಲಹೆ ನೀಡುವಂತೆ ನಾವು ಯಾವುದೇ ಶುಲ್ಕವಿಲ್ಲದ ಮತ್ತು ಹೆಚ್ಚಿನ ಬಡ್ಡಿ ನೀಡುವ ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಂದಿನ ದಿನಗಳಲ್ಲಿ ಆನ್ಲೈನ್ ಬ್ಯಾಂಕ್ಗಳು ಈ ನಿಟ್ಟಿನಲ್ಲಿ ಬಹಳ ಉಪಯುಕ್ತವಾಗಿವೆ ಎಂದು ಅವರು ವಿವರಿಸಿದ್ದಾರೆ. ಅದೇ ರೀತಿ ನಮ್ಮೆಲ್ಲರಿಗೂ ಒಂದು ತುರ್ತು ನಿಧಿ ಎನ್ನುವುದು ಅತ್ಯಗತ್ಯ. 3 ರಿಂದ 6 ತಿಂಗಳ ನಮ್ಮ ಜೀವನ ನಿರ್ವಹಣೆಗೆ ಬೇಕಾಗುವಷ್ಟು ಹಣವನ್ನು ಒಂದು ತುರ್ತು ನಿಧಿಯಾಗಿ ಕಾಯ್ದಿರಿಸುವುದು ನಮ್ಮ ಆರ್ಥಿಕ ಭದ್ರತೆಯ ಅಡಿಪಾಯವಿದ್ದಂತೆ. ಉದಾಹರಣೆಗೆ, ನಿಮ್ಮ ತಿಂಗಳ ಖರ್ಚು 30,000 ರೂಪಾಯಿಗಳಾದರೆ ಕನಿಷ್ಠ 90,000ದಿಂದ 1,80,000 ರೂಪಾಯಿಗಳಷ್ಟು ಹಣವನ್ನು ನೀವು ಪ್ರತ್ಯೇಕವಾಗಿ ಒಂದು ಉತ್ತಮ ಬಡ್ಡಿ ಬರುವ ಖಾತೆಯಲ್ಲಿ ಇಡಬೇಕು. ಇದು ನಿಮಗೆ ಉದ್ಯೋಗ ಹೋದಾಗ ಅಥವಾ ಆರೋಗ್ಯದ ಸಮಸ್ಯೆ ಎದುರಾದಾಗ ಯಾರಿಗೂ ಕೈಯೊಡ್ಡದಂತೆ ಕಾಪಾಡುತ್ತದೆ. 3ನೇ ಅಧ್ಯಾಯದಲ್ಲಿ ಹೂಡಿಕೆಯ ಬಗ್ಗೆ ಅತ್ಯಂತ ರೋಚಕವಾದ ವಿಚಾರಗಳನ್ನು ನಾವು ಕಾಣಬಹುದು. ಹೂಡಿಕೆ ಎಂದರೆ ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾದದ್ದು ಎಂಬ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಆದರೆ ನೋಡಿ, ನೀವು ಕೇವಲ $50ನಿಂದಲೂ, ಅಂದರೆ ನಮ್ಮ ಲೆಕ್ಕದಲ್ಲಿ ಒಂದು ಸಣ್ಣ ಮೊತ್ತದಿಂದಲೂ ಹೂಡಿಕೆಯನ್ನು ಪ್ರಾರಂಭಿಸಬಹುದು. ಇಲ್ಲಿ ಲೇಖಕರು ಚಕ್ರಬಡ್ಡಿಯ ಶಕ್ತಿಯನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಚಕ್ರಬಡ್ಡಿಯನ್ನು ಪ್ರಪಂಚದ 8ನೇ ಅದ್ಭುತ ಎಂದು ಕರೆದಿದ್ದರು. 2 ವ್ಯಕ್ತಿಗಳ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬ ವ್ಯಕ್ತಿ ತನ್ನ 25ನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸುತ್ತಾನೆ, ಮತ್ತೊಬ್ಬ ತನ್ನ 35ನೇ ವಯಸ್ಸಿನಲ್ಲಿ ಪ್ರಾರಂಭಿಸುತ್ತಾನೆ. ಇಬ್ಬರೂ ಒಂದೇ ಮೊತ್ತವನ್ನು ಹೂಡಿಕೆ ಮಾಡಿದರೂ ಮೊದಲನೇ ವ್ಯಕ್ತಿ ನಿವೃತ್ತಿಯ ಸಮಯದಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಪಡೆಯುತ್ತಾನೆ. ಇದಕ್ಕೆ ಕಾರಣ ಸಮಯ ಮತ್ತು ಚಕ್ರಬಡ್ಡಿ. ನಮ್ಮ ಹಣವು ಸಮಯ ಕಳೆದಂತೆ ತನ್ನಷ್ಟಕ್ಕೆ ತಾನೇ ಬೆಳೆಯುವ ಪ್ರಕ್ರಿಯೆ ಇದು. ಉದ್ಯೋಗದಾತರು ನೀಡುವ 401k ಖಾತೆಗಳು ಮತ್ತು ತೆರಿಗೆ ವಿನಾಯಿತಿ ನೀಡುವ ರಾತ್ IRA ಖಾತೆಗಳ ಬಗ್ಗೆ ಲೇಖಕರು ಇಲ್ಲಿ ಒತ್ತು ನೀಡಿದ್ದಾರೆ. ನಮ್ಮ ದೇಶದ ವ್ಯವಸ್ಥೆಯಲ್ಲಿ ನಾವು ಇದನ್ನು EPF ಅಥವಾ PPF ಮತ್ತು ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಬಹುದು. ನಾವು ನಮ್ಮ ಹೂಡಿಕೆಯನ್ನು ತಾನಾಗಿಯೇ ನಡೆಯುವಂತೆ ಸ್ವಯಂಚಾಲಿತಗೊಳಿಸಿದಾಗ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇರುವುದಿಲ್ಲ. 4ನೇ ಅಧ್ಯಾಯದಲ್ಲಿ ಬರುವ ಪ್ರಜ್ಞಾಪೂರ್ವಕ ಖರ್ಚಿನ ವಿಚಾರ ನಮಗೆಲ್ಲರಿಗೂ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಬಜೆಟ್ ಎಂದರೆ ನಮಗೆಲ್ಲರಿಗೂ ಒಂದು ರೀತಿಯ ಬಂಧನವಿದ್ದಂತೆ ಭಾಸವಾಗುತ್ತದೆ ಅಲ್ಲವೇ? ನಮಗೆ ಇಷ್ಟವಾದದ್ದನ್ನು ಕಳೆದುಕೊಳ್ಳಬೇಕು ಎಂಬ ಭಾವನೆ ಬರುತ್ತದೆ. ಆದರೆ ಲೇಖಕರು ಹೇಳುವ ಪ್ರಜ್ಞಾಪೂರ್ವಕ ಖರ್ಚಿನ ವಿಧಾನ ಸಂಪೂರ್ಣ ಭಿನ್ನವಾಗಿದೆ. ಅವರು ನಮ್ಮ ಆದಾಯವನ್ನು 4 ಮುಖ್ಯ ಭಾಗಗಳಾಗಿ ವಿಂಗಡಿಸಲು ಸೂಚಿಸುತ್ತಾರೆ. ನಿಮ್ಮ ಒಟ್ಟು ಆದಾಯದಲ್ಲಿ 50 ರಿಂದ 60% ಹಣವನ್ನು ನಿಮ್ಮ ಕಡ್ಡಾಯ ಖರ್ಚುಗಳಿಗೆ, ಅಂದರೆ ಮನೆ ಬಾಡಿಗೆ, ದಿನಸಿ, ವಿದ್ಯುತ್ ಬಿಲ್ ಇತ್ಯಾದಿಗಳಿಗೆ ಮೀಸಲಿಡಬೇಕು. 10 ರಿಂದ 20% ಹಣವನ್ನು ಕಡ್ಡಾಯವಾಗಿ ಹೂಡಿಕೆಗೆ ತೆಗೆದಿಡಬೇಕು. 5 ರಿಂದ 10% ಹಣವನ್ನು ಅಲ್ಪಾವಧಿಯ ಉಳಿತಾಯಕ್ಕೆ, ಅಂದರೆ ಪ್ರವಾಸಕ್ಕೆ ಅಥವಾ ವಾಹನ ಖರೀದಿಗೆ ಇಡಬೇಕು. ಮತ್ತು 20 ರಿಂದ 30% ಹಣವನ್ನು ನಿಮಗೆ ಇಷ್ಟವಾದ ಯಾವುದೇ ಪಾಪಪ್ರಜ್ಞೆ ಇಲ್ಲದೆ ಖರ್ಚು ಮಾಡಲು ಮೀಸಲಿಡಬೇಕು ಎಂದು ಅವರು ಅತ್ಯುತ್ತಮ ಮಾರ್ಗದರ್ಶನ ನೀಡಿದ್ದಾರೆ. ಯೋಚನೆ ಮಾಡಿ, ನಿಮಗೆ ಪ್ರವಾಸ ಹೋಗುವುದು ಎಂದರೆ ಅಚ್ಚುಮೆಚ್ಚು ಎಂದಾದರೆ ಬೇರೆ ಅನಗತ್ಯ ಖರ್ಚುಗಳನ್ನು, ಅಂದರೆ ಪ್ರತಿದಿನ ಹೊರಗಡೆ ಕಾಫಿ ಕುಡಿಯುವುದನ್ನು ಅಥವಾ ಅನಗತ್ಯ ಬಟ್ಟೆ ಖರೀದಿಸುವುದನ್ನು ಕಡಿಮೆ ಮಾಡಿ ಆ ಹಣವನ್ನು ನಿಮ್ಮ ಪ್ರವಾಸಕ್ಕೆ ಬಳಸಿ. ನಿಮಗೆ ಯಾವುದು ಅತಿ ಹೆಚ್ಚು ಸಂತೋಷ ಕೊಡುತ್ತದೆಯೋ ಅಲ್ಲಿ ಧಾರಾಳವಾಗಿ ಖರ್ಚು ಮಾಡಿ, ಆದರೆ ನಿಮಗೆ ಅಗತ್ಯವಿಲ್ಲದ ಜಾಗದಲ್ಲಿ ನಿರ್ದಯವಾಗಿ ಖರ್ಚನ್ನು ಕಡಿತಗೊಳಿಸಿ. ಕೇವಲ 48 ಗಂಟೆಗಳ ಕಾಲ ಕಾದು ಆಮೇಲೆ ಯಾವುದೇ ಹೊಸ ವಸ್ತು ಖರೀದಿಸುವ ಅಭ್ಯಾಸ ಮಾಡಿಕೊಂಡರೆ ಅನಗತ್ಯ ಖರ್ಚುಗಳನ್ನು ಸುಲಭವಾಗಿ ತಡೆಯಬಹುದು ಎಂಬುದನ್ನು ನಾವು ಇಲ್ಲಿ ಕಲಿಯಬಹುದು. 5ನೇ ಅಧ್ಯಾಯದಲ್ಲಿ ಸ್ವಯಂಚಾಲನೆ ಅಥವಾ ಆಟೋಮೇಷನ್ ಬಗ್ಗೆ ಬಹಳ ವಿವರವಾಗಿ ತಿಳಿಸಲಾಗಿದೆ. ನಾವು ನಿದ್ರೆ ಮಾಡುತ್ತಿರುವಾಗಲೂ ನಮ್ಮ ಹಣ ನಮಗಾಗಿ ಕೆಲಸ ಮಾಡಬೇಕು ಎಂಬುದು ಇದರ ಅಂತಿಮ ಉದ್ದೇಶ. ನಮ್ಮ ಇಚ್ಛಾಶಕ್ತಿಯನ್ನು ಮಾತ್ರ ನಂಬಿಕೊಂಡು ಕುಳಿತರೆ ನಾವು ಅನೇಕ ಬಾರಿ ತಪ್ಪು ಮಾಡುತ್ತೇವೆ. ಮನುಷ್ಯನ ಮನಸ್ಸು ಸದಾ ಚಂಚಲ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಹಾಗಾಗಿ ಸಂಬಳ ಬಂದ ತಕ್ಷಣ ಅದು ತಾನಾಗಿಯೇ ಬೇರೆ ಬೇರೆ ಖಾತೆಗಳಿಗೆ, ಅಂದರೆ ಉಳಿತಾಯ, ಹೂಡಿಕೆ ಮತ್ತು ಖರ್ಚುಗಳ ಖಾತೆಗೆ ವರ್ಗಾವಣೆಯಾಗುವಂತೆ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಿಕೊಳ್ಳಬೇಕು. ಒಂದು ನೀರಿನ ಟ್ಯಾಂಕ್ ತುಂಬಿದಾಗ ತಾನಾಗಿಯೇ ಬೇರೆ ಪೈಪ್ಗಳ ಮೂಲಕ ಗಿಡಗಳಿಗೆ ನೀರು ಹರಿಯುವ ವ್ಯವಸ್ಥೆ ಮಾಡಿದರೆ ಹೇಗೆ ನಾವು ಪ್ರತಿದಿನ ನೀರು ಹಾಕುವ ಶ್ರಮದಿಂದ ಪಾರಾಗುತ್ತೇವೆಯೋ ಹಾಗೆಯೇ ನಮ್ಮ ಹಣಕಾಸಿನ ವ್ಯವಸ್ಥೆ ಇರಬೇಕು. ನಿಮ್ಮ ಖಾತೆಯಲ್ಲಿ ತುರ್ತು ಪರಿಸ್ಥಿತಿಗಾಗಿ $500 ರಿಂದ $1,000 ಹಣವನ್ನು ಯಾವಾಗಲೂ ಕಾಯ್ದಿರಿಸಿಕೊಳ್ಳುವುದು ಅತ್ಯುತ್ತಮ ಎಂಬುದು ಲೇಖಕರ ವಾದ. 6ನೇ ಅಧ್ಯಾಯವು ಹಣಕಾಸು ತಜ್ಞರ ಬಗೆಗಿನ ನಮ್ಮ ಭ್ರಮೆಯನ್ನು ಹೊಡೆದುಹಾಕುತ್ತದೆ. ವಾಲ್ ಸ್ಟ್ರೀಟ್ನಂತಹ ಜಾಗಗಳಲ್ಲಿ ಸೂಟು ಬೂಟು ಹಾಕಿಕೊಂಡು ದೊಡ್ಡ ದೊಡ್ಡ ಇಂಗ್ಲಿಷ್ ಪದಗಳನ್ನು ಬಳಸುವ ತಜ್ಞರು ನಮ್ಮ ಹಣವನ್ನು ದುಪ್ಪಟ್ಟು ಮಾಡುತ್ತಾರೆ ಎಂದು ನಾವು ಬಲವಾಗಿ ನಂಬಿರುತ್ತೇವೆ.
ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ಈ ತಜ್ಞರು ಮಾಡುವ ಸಕ್ರಿಯ ಹೂಡಿಕೆಗಿಂತ ನೀವೇ ಮಾಡಬಹುದಾದ ಕಡಿಮೆ ವೆಚ್ಚದ ಇಂಡೆಕ್ಸ್ ಫಂಡ್ ಹೂಡಿಕೆಗಳು ದೀರ್ಘಾವಧಿಯಲ್ಲಿ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತವೆ. S&P 500ನಂತಹ ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದರಿಂದ ನಮ್ಮ ಹಣವು ಮಾರುಕಟ್ಟೆಯ ಜೊತೆಯಲ್ಲೇ ಬೆಳೆಯುತ್ತದೆ. ತಜ್ಞರು ಮಾರುಕಟ್ಟೆಯ ಏರಿಳಿತಗಳನ್ನು ಊಹಿಸಲು ಹೋಗಿ ಅನೇಕ ಬಾರಿ ನಷ್ಟ ಅನುಭವಿಸುತ್ತಾರೆ. ಜೊತೆಗೆ ಅವರು ನಮ್ಮಿಂದ ಹೆಚ್ಚಿನ ಶುಲ್ಕವನ್ನು ವಸೂಲಿ ಮಾಡುತ್ತಾರೆ. ಯಾವುದೇ ಹೂಡಿಕೆಯ ವೆಚ್ಚವು 0.5% ಕಡಿಮೆ ಇರಬೇಕು ಎಂಬುದನ್ನು ನಾವು ಮರೆಯಬಾರದು. 7ನೇ ಅಧ್ಯಾಯದಲ್ಲಿ ಹೂಡಿಕೆ ಕೇವಲ ಶ್ರೀಮಂತರಿಗೆ ಮಾತ್ರ ಎಂಬ ಮಿಥ್ಯೆಯನ್ನು ಲೇಖಕರು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಇಂದು ತಂತ್ರಜ್ಞಾನ ಎಷ್ಟೊಂದು ಬೆಳೆದಿದೆ ಎಂದರೆ ಕೇವಲ $10 ಅಥವಾ $50 ಹಣವಿದ್ದರೂ ನಾವು ನಮ್ಮ ಹೂಡಿಕೆಯ ಪಯಣವನ್ನು ಪ್ರಾರಂಭಿಸಬಹುದು. ಒಬ್ಬ ವ್ಯಕ್ತಿ ತನ್ನ 25ನೇ ವಯಸ್ಸಿನಿಂದ ತಿಂಗಳಿಗೆ $100 ಹೂಡಿಕೆ ಮಾಡುತ್ತಾ ಬಂದರೆ ಅವನು ತನ್ನ ನಿವೃತ್ತಿ ವಯಸ್ಸಿಗೆ ಎಷ್ಟು ದೊಡ್ಡ ಸಂಪತ್ತನ್ನು ಸೃಷ್ಟಿ ಮಾಡಬಹುದು ಎಂಬುದನ್ನು ಲೇಖಕರು ಅಂಕಿ ಅಂಶಗಳ ಸಮೇತ ವಿವರಿಸಿದ್ದಾರೆ. ಇಲ್ಲಿ ಮುಖ್ಯವಾದದ್ದು ನಾವು ಎಷ್ಟು ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುತ್ತೇವೆ ಎಂಬುದಲ್ಲ, ಬದಲಾಗಿ ಎಷ್ಟು ಬೇಗ ಹೂಡಿಕೆ ಪ್ರಾರಂಭಿಸುತ್ತೇವೆ ಮತ್ತು ಅದನ್ನು ಎಷ್ಟು ನಿರಂತರವಾಗಿ ಮಾಡುತ್ತೇವೆ ಎಂಬುದು. ಹನಿ ಹನಿ ಕೂಡಿದರೆ ಹಳ್ಳ ಎಂಬ ನಮ್ಮ ಹಿರಿಯರ ಮಾತು ಈ ಹೂಡಿಕೆಯ ವಿಚಾರಕ್ಕೆ 100ಕ್ಕೆ 100 ಪಾಲು ಸತ್ಯವಾಗಿದೆ. 8ನೇ ಅಧ್ಯಾಯದಲ್ಲಿ ನಮ್ಮ ಹೂಡಿಕೆಯ ನಿರ್ವಹಣೆಯ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಒಮ್ಮೆ ಹೂಡಿಕೆ ಮಾಡಿ ಸುಮ್ಮನೆ ಕುಳಿತರೆ ಸಾಲದು. ವರ್ಷಕ್ಕೊಮ್ಮೆಯಾದರೂ ನಮ್ಮ ಪೋರ್ಟ್ಫೋಲಿಯೋವನ್ನು ಮರುಹೊಂದಾಣಿಕೆ ಅಂದರೆ ರಿಬ್ಯಾಲೆನ್ಸ್ ಮಾಡಿಕೊಳ್ಳಬೇಕು. ನಮ್ಮ ವಾಹನಗಳನ್ನು ನಾವು ಹೇಗೆ ವರ್ಷಕ್ಕೊಮ್ಮೆ ಸರ್ವಿಸ್ಗೆ ಬಿಡುತ್ತೇವೆಯೋ ಹಾಗೆ ನಮ್ಮ ಹೂಡಿಕೆಯನ್ನು ನಾವು ಪರೀಕ್ಷಿಸಬೇಕು. ಉದಾಹರಣೆಗೆ, ನೀವು 80% ಷೇರುಗಳಲ್ಲಿ ಮತ್ತು 20% ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿದ್ದೀರಿ ಎಂದುಕೊಳ್ಳಿ. ಮಾರುಕಟ್ಟೆಯ ಏರಿಳಿತಗಳಿಂದ 1 ವರ್ಷದ ನಂತರ ಇದು ಬದಲಾಗಿ ಷೇರುಗಳು 90% ಆಗಿರಬಹುದು. ಆಗ ಅದನ್ನು ಪುನಃ ಮೂಲ ಸ್ಥಿತಿಗೆ ತರುವ ಪ್ರಕ್ರಿಯೆಯೇ ಈ ಮರುಹೊಂದಾಣಿಕೆ. ಜೊತೆಗೆ ಹೂಡಿಕೆಯಲ್ಲಿ ಇರುವ ಗುಪ್ತ ಶುಲ್ಕಗಳ ಬಗ್ಗೆ ನಾವು ಸದಾ ಎಚ್ಚರದಿಂದಿರಬೇಕು. 1% ಶುಲ್ಕವೂ ಕೂಡ ದೀರ್ಘಾವಧಿಯಲ್ಲಿ ನಮ್ಮ ಲಕ್ಷಾಂತರ ರೂಪಾಯಿಗಳ ಲಾಭವನ್ನು ನುಂಗಿಹಾಕಬಹುದು. ಆದ ಕಾರಣ ಕೇವಲ 0.2% ಶುಲ್ಕವಿರುವ ಫಂಡ್ಗಳನ್ನು ಆರಿಸಿಕೊಳ್ಳುವುದು ಜಾಣತನ. 9ನೇ ಅಧ್ಯಾಯವು ನಮ್ಮೆಲ್ಲರ ಕಣ್ತೆರೆಸುವಂತಹ ಅತ್ಯಮೂಲ್ಯ ವಿಚಾರಗಳನ್ನು ಹೊಂದಿದೆ. ನಿಜವಾದ ಶ್ರೀಮಂತಿಕೆ ಎಂದರೆ ಕೇವಲ ಬ್ಯಾಂಕ್ ಖಾತೆಯಲ್ಲಿರುವ ಹಣವಲ್ಲ, ಅದು ನಮಗೆ ಇಷ್ಟವಾದ ಜೀವನವನ್ನು ನಮ್ಮ ಷರತ್ತುಗಳ ಮೇಲೆ ಬದುಕುವ ಸ್ವಾತಂತ್ರ್ಯ. ಕೆಲವರಿಗೆ ಪ್ರಪಂಚ ಸುತ್ತುವುದು ಶ್ರೀಮಂತಿಕೆ ಎನಿಸಿದರೆ, ಇನ್ನು ಕೆಲವರಿಗೆ ತಮ್ಮ ಕುಟುಂಬದೊಟ್ಟಿಗೆ ತಮ್ಮ ಊರಿನಲ್ಲಿ ಹೆಚ್ಚು ಸಮಯ ಕಳೆಯುವುದು ಶ್ರೀಮಂತಿಕೆ ಎನಿಸುತ್ತದೆ. ನಾವು ದಿನನಿತ್ಯದ ಸಣ್ಣಪುಟ್ಟ ಖರ್ಚುಗಳನ್ನು, ಅಂದರೆ 1 ಕಪ್ ಕಾಫಿ ಕುಡಿಯುವುದನ್ನು ಉಳಿಸಲು ಪರದಾಡುವ ಬದಲು ದೊಡ್ಡ ದೊಡ್ಡ ಆರ್ಥಿಕ ತೀರ್ಮಾನಗಳ ಕಡೆ ಗಮನ ಹರಿಸಬೇಕು ಎಂದು ರಮಿತ್ ಅವರು ತಿಳಿಸಿಕೊಟ್ಟಿದ್ದಾರೆ. ಕಾರು ಕೊಳ್ಳುವಾಗ, ಮನೆ ಕೊಳ್ಳುವಾಗ ಅಥವಾ ಸಾಲದ ಮೇಲಿನ ಬಡ್ಡಿದರವನ್ನು ಕಡಿಮೆ ಮಾಡುವಾಗ ನಾವು ಉಳಿಸುವ ಹಣವು ನಾವು ಸಾವಿರಾರು ದಿನ ಕಾಫಿ ಕುಡಿಯದೆ ಉಳಿಸುವ ಹಣಕ್ಕಿಂತ ಅದೆಷ್ಟೋ ಪಟ್ಟು ದೊಡ್ಡದಿರುತ್ತದೆ. ಇದನ್ನೇ ಬಿಗ್ ವಿನ್ಸ್ ಅಥವಾ ದೊಡ್ಡ ಗೆಲುವುಗಳು ಎಂದು ಕರೆಯಲಾಗುತ್ತದೆ. ಕೊನೆಯದಾಗಿ 10ನೇ ಅಧ್ಯಾಯದಲ್ಲಿ ಚೌಕಾಸಿ ಅಥವಾ ನೆಗೋಷಿಯೇಷನ್ ಕಲೆಯ ಬಗ್ಗೆ ಅತ್ಯದ್ಭುತವಾಗಿ ವಿವರಿಸಲಾಗಿದೆ. ಶ್ರೀಮಂತರು ತಮಗೆ ಬೇಕಾದ್ದನ್ನು ಪಡೆಯಲು ಎಂದಿಗೂ ಹಿಂಜರಿಯುವುದಿಲ್ಲ. ಸಂಬಳ ಹೆಚ್ಚಳ ಕೇಳುವುದಿರಲಿ, ಮನೆ ಬಾಡಿಗೆ ಕಡಿಮೆ ಮಾಡುವುದಿರಲಿ, ಅವರು ಸದಾ ಚೌಕಾಸಿ ಮಾಡುತ್ತಾರೆ. ನಾವು ತರಕಾರಿ ಕೊಳ್ಳುವಾಗ ಚೌಕಾಸಿ ಮಾಡುತ್ತೇವೆ, ಆದರೆ ನಮ್ಮ ಜೀವನವನ್ನೇ ನಿರ್ಧರಿಸುವ ನಮ್ಮ ಸಂಬಳದ ವಿಚಾರ ಬಂದಾಗ ನಾವು ಮೇಲಧಿಕಾರಿಗಳ ಮುಂದೆ ಬಾಯಿ ಮುಚ್ಚಿಕೊಂಡು ನಿಲ್ಲುತ್ತೇವೆ. ಒಂದು ಉದಾಹರಣೆಯಲ್ಲಿ ಲೇಖಕರು ಒಬ್ಬ ಮಹಿಳೆ ಸರಿಯಾದ ಪೂರ್ವಸಿದ್ಧತೆ ಮತ್ತು ಮಾರುಕಟ್ಟೆಯ ಅಧ್ಯಯನ ಮಾಡಿ ತನ್ನ ಸಂಬಳವನ್ನು $15,000ನಷ್ಟು ಹೆಚ್ಚಿಸಿಕೊಂಡದ್ದನ್ನು ವಿವರಿಸಿದ್ದಾರೆ. ನಾವು ಕೂಡ ನಮ್ಮ ಮೌಲ್ಯವನ್ನು ಅರಿತು ಧೈರ್ಯವಾಗಿ ನಮಗೆ ಸಿಗಬೇಕಾದದ್ದನ್ನು ಕೇಳಿ ಪಡೆಯುವ ಕಲೆಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಕೇಳದೇ ಇದ್ದರೆ ತಾಯಿಯು ಹಾಲುಣಿಸುವುದಿಲ್ಲ ಎಂಬ ಗಾದೆ ಮಾತಿನಂತೆ ನಾವು ನಮ್ಮ ಹಕ್ಕನ್ನು ವಿನಯದಿಂದ ಆದರೆ ದೃಢವಾಗಿ ಕೇಳಬೇಕು. ಸ್ನೇಹಿತರೆ, ನಾವು ಈ ಅದ್ಭುತ ಪುಸ್ತಕದ ಆಳವಾದ ಸಾರಾಂಶವನ್ನು ಗಮನಿಸಿದಾಗ ನಮಗೆ ಅರ್ಥವಾಗುವ ಒಂದು ದೊಡ್ಡ ಸತ್ಯವೆಂದರೆ, ಆರ್ಥಿಕ ಸ್ವಾತಂತ್ರ್ಯ ಎನ್ನುವುದು ಯಾರಿಗೂ ದೈವದತ್ತವಾಗಿ ಬಂದಂತಹ ಮಾಯಾಜಾಲವಲ್ಲ. ಅದೊಂದು ಶಿಸ್ತು, ಅದೊಂದು ನಿರಂತರವಾದ ಜೀವನ ಶೈಲಿ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಾಡುವ ಸಣ್ಣ ಸಣ್ಣ ಬದಲಾವಣೆಗಳು ನಮ್ಮ ಹಣಕಾಸಿನ ನಿರ್ವಹಣೆಯನ್ನು ಸ್ವಯಂಚಾಲಿತಗೊಳಿಸುವ ಪ್ರಕ್ರಿಯೆ ಮತ್ತು ನಮ್ಮ ಖರ್ಚುಗಳ ಬಗ್ಗೆ ನಮಗಿರುವ ಪ್ರಜ್ಞೆ, ಇವೆಲ್ಲವೂ ಸೇರಿ ದೀರ್ಘಾವಧಿಯಲ್ಲಿ ನಮ್ಮನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುತ್ತವೆ. ನೀವು ಇಂದು ಎಲ್ಲಿದ್ದೀರಿ ಎಂಬುದು ಮುಖ್ಯವಲ್ಲ, ಆದರೆ ಇಂದಿನಿಂದ ನೀವು ಯಾವ ದಿಕ್ಕಿನಲ್ಲಿ ಹೆಜ್ಜೆ ಇಡುತ್ತೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಣವನ್ನು ನಿಯಂತ್ರಿಸುವ ಶಕ್ತಿ ಕೇವಲ ನಿಮ್ಮ ಕೈಯಲ್ಲೇ ಇದೆ. ಆ ಶಕ್ತಿಯನ್ನು ಬಳಸಿಕೊಂಡು ನಿಮ್ಮ ಕನಸಿನ ಭವ್ಯ ಜೀವನವನ್ನು ಕಟ್ಟಿಕೊಳ್ಳುವ ಕಡೆಗೆ ಇಂದೇ ಹೆಜ್ಜೆ ಇಡಿ. ಈ ಆರ್ಥಿಕ ಜಾಗೃತಿಯ ಪ್ರಯಾಣದಲ್ಲಿ ನಾವು ಸದಾ ನಿಮ್ಮ ಜೊತೆಗಿರುತ್ತೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ. ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ಯಮೂಲ್ಯವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ.
ಅಲ್ಲಿಯವರೆಗೆ ನಿಮ್ಮ ಆರ್ಥಿಕ ಆರೋಗ್ಯದ ಕಡೆ ಸದಾ ಗಮನವಿರಲಿ. ಧನ್ಯವಾದಗಳು.